ಹೀಗೆ ಪತಿಯಿಂದ ಹಲ್ಲೆಗೊಳಗಾಗಿ ಆಸ್ಪತ್ರೆ ಸೇರಿರುವ ಮಹಿಳೆ ಹೆಸರು ಪೂಜಾ. ಚಿಕ್ಕಬಳ್ಳಾಪುರ ನಗರದ ಕಲ್ಲಪ್ಪ ನಗರ ನಿವಾಸಿ ಪೂಜಾ 11 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕಿನ ಮಿನಕನಗುರ್ಕಿ ಗ್ರಾಮದ ನಿವಾಸಿ ಅಶ್ವತ್ಥನಾರಾಯಣನನ್ನು ಮದುವೆಯಾಗಿದ್ದರು. ದಂಪತಿಗೆ 2 ಗಂಡು ಮಕ್ಕಳಿದ್ದರು. ಪೂಜಾ ಮಕ್ಕಳನ್ನು ಸಾಕಲು ಮನೆಗಳ ಕೆಲಸ ಮಾಡಿಕೊಂಡು ಜೀವನ ನಿರ್ವಹಿಸುತ್ತಿದ್ದರು. ಆದರೆ ಗಂಡ ಅನುಮಾನದ ಪಿಶಾಚಿ. ಯಾರ ಜೊತೆ ಮಾತನಾಡದಂತೆ, ಕೆಲಸಕ್ಕೆ ಹೋಗದಂತೆ ಷರತ್ತು ಹಾಕಿದ್ದ. ಪತ್ನಿಯ ಬಗ್ಗೆ ಸಂಶಯ ಪಟ್ಟು ಕಿರಿಕು ಮಾಡುತ್ತಿದ್ದ. ರಾತ್ರಿ ಆದರೆ ಕುಡಿದು ಬಂದು ಗಲಾಟೆ ಮಾಡ್ತಿದ್ದ. ಇದರಿಂದ ನೊಂದ ಪತ್ನಿ ಪತಿಗೆ ಬುದ್ಧಿವಾದ ಹೇಳಿದ್ದಾಳೆ. ಇದರಿಂದ ಹತಾಶೆಗೊಂಡ ಅಶ್ವತ್ಥನಾರಾಯಣ ಇಂದು ಬೆಳಗ್ಗೆ ಪತ್ನಿಯ ಕತ್ತಿಗೆ ಸೇರಿದಂತೆ ಮುಖಕ್ಕೆ ಚಾಕುವಿನಿಂದ ಇರಿದು ಗಾಯಗೊಳಿಸಿದ್ದಾನೆ. ಪೂಜಾ ನಮ್ಮ ಗಂಡನ ಹೆಸರು ಅಶ್ವತ್ಥನಾರಾಯಣ. ಯಾವಾಗ್ಲೂ ಡ್ರಿಂಕ್ಸ್ ಮಾಡಿ ಟಾರ್ಚರ್ ಕೊಡೋದು, ಅನುಮಾನ ಬೀಳೋದು. ಮತ್ತು ನನ್ನ ಮಕ್ಕಳನ್ನ ಯಾವತ್ತೂ ಸರಿಯಾಗಿ ನೋಡ್ಕೊಂಡಿಲ್ಲ. ಮದುವೆ ಮಾಡ್ಕೊಂಡು 11 ವರ್ಷ ಆಯಿತು. ಇರೋದು ಕಲ್ಲಪ್ಪಲೆ ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ. 3 ದಿನದಿಂದ ಜಗಳ ನನಗೂ ಅವ್ರಿಗೂ. ಸ್ಟೇಷನ್ ಹತ್ರ ಬರ್ತಾಯಿದ್ವಿ. ಇಲ್ಲಿ ಬುದ್ಧಿ ಹೇಳಿ ಕಳಿಸ್ತಾ ಇದ್ದರು. ಮತ್ತು ನೈಟೆಲ್ಲ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ನಮಗೆ ಮನೆಯಲ್ಲಿ ಎಣ್ಣೆ ಕುಟ್ಕೊಂಬಂದು ಟಾರ್ಚರ್ ಕೊಡೋದಂಗೆಲ್ಲ ಮಾಡ್ತಾಯಿದ್ರು. ಬೆಳಗ್ಗೆ 5:30ನಲ್ಲಿ ಮತ್ತೆ ನೀನು ಹಿಂಗೆ ಇದೇ ಟಾರ್ಚರ್ ಕೊಡ್ತಾಯಿದ್ರೆ ನಾನು ಸ್ಟೇಷನ್ ಹತ್ರ ಹೋಗ್ತೀನಿ ಅಂದಕ್ಕೆ, ಸ್ಟೇಷನ್ ಹತ್ರ ಹೋಗ್ತೀಯ ಅಂತೇಳಿ ಚಾಕು ಎತ್ಕೊಂಡು ಕತ್ತಿಗಾಕೋಕ್ಕೆ ಬಂದು ನಾನು ಒದ್ಲಾಡಿದ್ದಕ್ಕೆ ಇಲ್ಲಿ ಕಣ್ಣತ್ರ ಬಿದ್ದು ಹಾಸ್ಪಿಟ್ಲ್ ಹತ್ರ ಎಲ್ಲ ಹೋಗಿ ಹೊಲಿಗೆ ಎಲ್ಲ ಹಾಕಿದ್ದಾರೆ. ಮತ್ತು ಅಕ್ಕಪಕ್ಕದಲ್ಲಿ ಹೋಗಿ ಕಿರ್ಚ್ಕೊಂಡು ಅವ್ರ ಮನೆ ಹತ್ರ ಹೋಗಿದ್ದಕ್ಕೆ ಅವ್ರು ಪೊಲೀಸವ್ರಿಗೆ ಫೋನ್ ಮಾಡಿ ಅವರು ಬಂದು ಇವನಿಗೆ ಹೊಡೆದು ನಾವು ಹಾಸ್ಪಿಟ್ಲಿಗೆ ಬಂದು ಹಾಸ್ಪಿಟ್ಲಲ್ಲಿ ಸ್ಟಿಚ್ ಹಾಕ್ಸ್ಕೊಂಡು ಸ್ಟೇಷನ್ ಹತ್ರ ಇದ್ದೀವಿ. ಅವರು ಜಗಳ ಏನಂದರೆ ಇದೆ ಸರ್, ಯಾವಾಗೂ ಡ್ರಿಂಕ್ಸ್ ಮಾಡೋದು, ಅನುಮಾನ ಬೀಳೋದು. ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ನಾವೆಲ್ಲೂ ಕೆಲ್ಸಕ್ಕೆ ಹೋಗಂಗಿಲ್ಲ, ಯಾರನ್ನೂ ನಾವು ಮಾತಾಡ್ಸಂಗಿಲ್ಲ. ಅಕ್ಕಪಕ್ಕದಲ್ಲಿ ನಮ್ಮನ್ನು ಮಾತಾಡಿದ್ರು ನನ್ನ ಹೆಂಡತಿ ಸರಿ ಇಲ್ಲ, ನೀವು ಮಾತಾಡಬೇಡಿ ಅಂತ ಹೇಳ್ತಾನೆ. ನಾವು ಮಾತಾಡಿದ್ರು ನೀನು ಅವ್ರು ಮಾತಾಡಬೇಡ ಅಂತ ಹೇಳ್ತಾನೆ. ಮಕ್ಕಳಿದ್ದಾವೆ, ನಾವು ಕೆಲ್ಸಕ್ಕೆ ಹೋಗಲ್ಲ. ನಾವು ಕೆಲ್ಸಕ್ಕೆ ಹೋಗ್ಬಾರ್ದು, ಅವರು ತಂದಾಗಬಾರ್ದು, ನಮಗೆ ನೋಡ್ಕೋಬಾರ್ದು. ಮಕ್ಳು ಹೆಂಗೆ ಸರ್ ಇರ್ತಾರೆ? ಅವ್ರು ಮಕ್ಳನ್ನ ಹೆಂಗೆ ಸರ್ ನಾವು ಸಾಕೋದು? ಮಗ ನೋಡಿದ್ರೆ 6ನೇ ಕ್ಲಾಸ್ ಓದ್ತಾ ಇದ್ದಾನೆ, 2 ಗಂಡು ಮಕ್ಕಳಿದ್ದಾರೆ. ಆ ಮಗುಗೆ ಬೇರೆ ಹುಷಾರಿಲ್ಲ. ಯಾವಾಗೂ ನಾನು ಮನೆ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ, ಅವರು ನೋಡೋಂಗಿಲ್ಲ, ನಾವು ಸಂಪಾದಿಸ್ಕೊಂಡು ತಿನ್ನಂಗಿಲ್ಲ. ಅವರು ಡ್ರೈವಿಂಗ್ ಕೆಲಸ ಮಾಡ್ತಾರೆ. ಸ್ಥಳೀಯರ ಸಹಾಯದಿಂದ ಪೂಜಾ ಪ್ರಾಣಾಪಾಯದಿಂದ ಪಾರಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಇತ್ತ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆ ಪೊಲೀಸರು ಆರೋಪಿ ಅಶ್ವತ್ಥನಾರಾಯಣನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಪತಿಯ ಕಿರುಕುಳ ತಪ್ಪಿಸುವಂತೆ ಪೂಜಾ ಪೊಲೀಸರಿಗೆ ಮನವಿ ಮಾಡಿದ್ದಾಳೆ. ಅಸಲಿಗೆ ಆರೋಪಿ ಗಂಡ ಅಶ್ವತ್ಥನಾರಾಯಣ ಪೂಜಾಳನ್ನ ಮದುವೆ ಆಗಿರುವುದಕ್ಕೂ ಮುನ್ನ ಇಬ್ಬರನ್ನು ಮದುವೆಯಾಗಿದ್ದನಂತೆ. ಒಬ್ಬರಿಗೆ ವಿಚ್ಛೇದನ ನೀಡಿದರೆ ಮತ್ತೊಬ್ಬ ಪತ್ನಿ ಕಿರುಕುಳ ತಾಳಲಾರದೆ ಮನೆ ಬಿಟ್ಟು ಹೋಗಿದ್ದಾಳಂತೆ. ಇರೋ ಪತ್ನಿ ಮತ್ತು ಮಕ್ಕಳ ಜೊತೆ ನ್ಯಾಯಯುತವಾಗಿ ಇರದ ಗಂಡ ಅಶ್ವತ್ಥನಾರಾಯಣ ಪ್ರತಿದಿನ ಕುಡಿದು ಬಂದು ಪತ್ನಿಗೆ ಕಿರುಕುಳ ಕೊಡುತ್ತಿದ್ದನಂತೆ. ಇದರಿಂದ ಆತನ ಪತ್ನಿ ಮಹಿಳಾ ಠಾಣೆಗೆ ದೂರು ನೀಡಿ ನ್ಯಾಯಾಲಯಕ್ಕಾಗಿ ಅಂಗಲಾಚುತ್ತಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.